ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಬಹಳ ಸಂತೋಷ ಖುಷಿಯನ್ನು ತಂದಿದೆ. ಪ್ರತಿ ವರ್ಷ ನನ್ನ ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ನಮ್ಮ ನೆಚ್ಚಿನ MLA ಆದಂಥ ಹಾರೀಸ್ ಅವರು ಪ್ರತಿ ವರ್ಷ ವಿಚಾರಕೂಟನ ಹಮ್ಮಿಕೊಂಡು ಬರ್ತಾರೆ. ವಿಚಾರಕೂಟ ಈ ದೇಶದಲ್ಲಿ ಹಮ್ಮಿಕೊಳ್ಳೋ ಕಾರಣ ಅಂದರೆ ನಾವು ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ಎಲ್ಲ ಒಂದಾಗಿ ಪ್ರೀತಿ ಬೆಳೀಲಿ ಅಂತ ಹೇಳಿ ಆ ಕಾರಣಕ್ಕೆ ಇಡೀ ದೇಶದಲ್ಲೇ ವಿಚಾರಕೂಟನ ಹಮ್ಮಿಕೊಂಡು ಬರ್ತಾರೆ. ಅದು ಪ್ರೀತಿ ಹೆಚ್ಚಾಗಿದೆ ಅಂತ. ಆಮೇಲೆ ನಮಗೆಲ್ಲ ಗೊತ್ತಿದ್ದಂಗೆ ಎಲ್ಲ ಥರದ ಗುರುಗಳು ಬರ್ತಾರೆ. ನಮ್ಮ ಕ್ರಿಶ್ಚಿಯನ್ ಸಮಾಜದ ಗುರುಗಳು ಬರ್ತಾರೆ, ಸ್ವಾಮಿ ಬರ್ತಾರೆ, ನಮ್ಮ ಸಮಾಜದ ಗುರುಗಳು ಬರ್ತಾರೆ. ಇಡೀ ದೇಶದಲ್ಲಿ ಪ್ರತಿ ವಿಚಾರಕೂಟ ಹಿನ್ನೆಲೆ ಏನಂದರೆ ನಾವು ಪ್ರೀತಿಯಿಂದ ಮಾಡಬೇಕು, ನಾವೆಲ್ಲ ಒಂದಾಗಬೇಕು, ಒಂದೊಂದು ತತ್ವಸಕ್ಕೆ ಈ ವಿಚಾರಕೂಟನ ನಾವು ಹಮ್ಮಿಕೊಳ್ಳೋದು. ನಾನು ಅಲ್ಲಂತವ ಭಗವಂತವ ಇಷ್ಟೇ ನಾನು ಪ್ರಾರ್ಥನೆ ಮಾಡೋದ್ರಿಂದ ಟೈಮಲ್ಲಿ ಈ ಉಪವಾಸ ಟೈಮ್ ಇರೋ ಟೈಮಲ್ಲಿ ನಾವು ಏನು ಅಲ್ಲಂತವ ಬೇಡ್ಕೊಳ್ತೀವಿ ಅದು ಸತ್ಯ ಆಗ್ತದಂತೆ. ನಾನು ಅಲ್ಲಂತವ ಇಷ್ಟೇ ಬೇಡ್ಕೊಡೋದು. ಈ ದೇಶದಲ್ಲಿ ನಾವು ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ನಾವು ಪ್ರೀತಿಯಾಗಿ ಬರಬೇಕಂತ ನಾವು ಅಲ್ಲಂತವ ಕೇಳ್ಕೊಂಡು ಇನ್ನು ಆರಿಸಾದ್ರು ಏನು ಸೇವೆಯನ್ನು ಸಲ್ಲಿಸ್ತಾ ಇದೆ, ಇನ್ನೂ ಅವ್ರಿಗೆ ಹೆಚ್ಚಿನ ಶಕ್ತಿ ಸೇರಿಸುವಂಥ ಶಕ್ತಿ ಕೊಡಿ ಅಂತ ಆ ಅಲ್ಲಂತವ ದೇವತ್ವ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆ. ತುಂಬ ಧನ್ಯವಾದ.